ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಜೋಳದ ಕೂಡ್ಲಿಗಿ. ಈ ದಿನ ಕರ್ನಾಟಕದ ಬಜೆಟ್ನ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಓದೋದಕ್ಕೆ ಬಂದಿದ್ದೀನಿ. ಮೊನ್ನೆ 16ನೇ ತಾರೀಕು ಫೆಬ್ರವರಿ 2024ರಂದು 2024-25ರ ಕರ್ನಾಟಕ ಬಜೆಟನ್ನು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮಂಡಿಸಿದರು. ಆ ಬಜೆಟ್ಟು ಹೆಚ್ಚು ಚರ್ಚೆಗೆ ಒಳಗಾಗಿದೆ. ಪರ, ವಿರೋಧ, ವಿಮರ್ಶೆ, ಟೀಕೆ, ಮೆಚ್ಚುಗೆ ಎಲ್ಲ ತರಹದ ಭಾವನೆಗಳು ಆ ಬಜೆಟ್ ಬಗೆಗೆ ಚರ್ಚೆ ಆಗ್ತಾ ಇದೆ. ಸೊ ಈ ಬಜೆಟ್ ಈಗ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದೆ. ಪಬ್ಲಿಕ್ ಡಾಕ್ಯುಮೆಂಟ್ ಆಗಿರೋ ಕಾರಣಕ್ಕೆ ಅದು ಸಾರ್ವಜನಿಕರು ಈ ಬಜೆಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಬಜೆಟನ್ನು ಓದಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ, ಸಂವಾದ ಮಾಡಬೇಕಾಗಿದೆ, ಟೀಕೆ ಮಾಡಬೇಕಾಗಿದೆ. ಅಂತೆಯೇ ಮುಂದೆ ಸರ್ಕಾರ ನಡೆಯುವಾಗ ಈ ಬಜೆಟ್ನ ಅಂಶಗಳು ಜಾರಿ ಆಗ್ತಿದವೋ ಇಲ್ಲೋ ಅಂತ ವಿಮರ್ಶೆ ಮಾಡುವ ಅಥವಾ ಫಾಲೋ ಮಾಡುವ ಒಂದು ಜವಾಬ್ದಾರಿ ಕೂಡ ಸಾರ್ವಜನಿಕರಿಗೆ ಇದೆ ಅಂತ ನಾನಾದರೂ ಭಾವಿಸಿದ್ದೀನಿ. ಈ ಕಾರಣಕ್ಕೆ ಬಜೆಟ್ನ ಕೆಲವು ಆಯ್ದ ಭಾಗಗಳನ್ನು ನಿಮ್ಮೆದುರಿಗೆ ಓದುವ ಪ್ರಯತ್ನವನ್ನು ಮಾಡ್ತೀನಿ. ಬಜೆಟ್ನ ಆರಂಭಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಶಯದಂತೆ ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ತಳಹದಿಯ ಮೇಲೆ ಕರ್ನಾಟಕ ಮಾದರಿ ಅಭಿವೃದ್ಧಿಯ ಹೊಸ ದೃಷ್ಟಾಂತವನ್ನು ರೂಪಿಸಲು ನಾವು ಹೆಜ್ಜೆ ಇಟ್ಟಿದ್ದೇವೆ ಅಂತ ಆರಂಭಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ನಾವು ಈ ಬಜೆಟನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಎನ್ನುವುದು ನಮ್ಮ ನಂಬಿಕೆ ಮಾತ್ರವಲ್ಲ, ಅದು ಉದಾತ್ತ ಜೀವನ ದೃಷ್ಟಿಕೋನ. ಸಮಾಜ ನಿರ್ಮಾಣದಲ್ಲಿ ಬಸವಾದಿ ಶರಣರ ಕಾಯಕ ಮತ್ತು ದಾಸೋಹ ತತ್ವಗಳು ನಮಗೆ ಪ್ರೇರಣೆಯಾಗಿವೆ. ದುಡಿಮೆಯ ಒಂದು ಭಾಗವನ್ನು ದಾಸೋಹಕ್ಕೆ ಬಳಸಬೇಕೆಂಬ ಶರಣರ ಚಿಂತನೆ ಸಮಾಜದಲ್ಲಿ ಸಂಪತ್ತಿನ ನ್ಯಾಯಯುತ ಹಂಚಿಕೆ ಮಾಡುವ ನಮ್ಮ ಆಶಯಕ್ಕೆ ಆಧಾರವಾಗಿದೆ ಅಂತ ಹೇಳ್ತಾರೆ. ಇನ್ನು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಾಗೂ RN ಜಯಗೋಪಾಲ್ ರಚಿಸಿದ ಬಂಗಾರದ ಮನುಷ್ಯ ಚಿತ್ರದ ಈ ಹಾಡಿನಂತೆ ದೇಶದ ಯಾವುದೇ ಸರ್ಕಾರ ಜಾರಿಗೊಳಿಸದ ಅತ್ಯಂತ ಬೃಹತ್ ಪ್ರಮಾಣದ ನೇರ ನೆರವು ನೀಡುವ ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಶ್ರೇಯಸ್ಸು ನಮ್ಮದಾಗಿದೆ. ನಮ್ಮ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳು ಜನರ ಆಶೋತ್ತರಗಳನ್ನು ಆಧರಿಸಿದೆ ಅಂತ ಹೇಳ್ತಾರೆ. ಮುಂದುವರೆದು ಸರ್ವೋದಯ ದೃಷ್ಟಿ ಮತ್ತು ಸಮನ್ವಯ ದೃಷ್ಟಿ ಎಲ್ಲೆಲ್ಲೂ ತಾಂಡವಾಡಬೇಕು. ಮತಗಳಲ್ಲಿ, ಸಾಹಿತ್ಯಗಳಲ್ಲಿ, ಸಮಾಜಗಳಲ್ಲಿ ಅಷ್ಟೇ ಏಕೆ, ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಸರ್ವತ್ರ ಅದು ವ್ಯಾಪಿಸಬೇಕು. ಅತ್ಯಂತ ಕೀಳಾದವನಿಗೂ ಮೇಲಾಗುವ ಅವಕಾಶವಾಗಬೇಕು. ಇವೆರಡನ್ನು ಒಳಗೊಂಡ ಆಧ್ಯಾತ್ಮಿಕ ದೃಷ್ಟಿಯೇ ಪೂರ್ಣ ದೃಷ್ಟಿ ಅಂತ ಕುವೆಂಪು ಅವರ ಒಂದು ಬರಹದ ಭಾಗವನ್ನು ಉಲ್ಲೇಖ ಮಾಡಿ ಈ ಬಜೆಟ್ ಅಥವಾ ಈ ಬಜೆಟ್ನ ಆಶಯ ಒಂದು ಪೂರ್ಣ ದೃಷ್ಟಿಯನ್ನು ಒಳಗೊಂಡಿದೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಕೃಷಿಯ ಅಂಕಿಅಂಶಗಳು ಶುರುವಾಗೋದಕ್ಕಿಂತ ಮುಂಚೆ ಒಲವನುತ್ತು ಬಿತ್ತೋರು, ಬೆಳೆಯ ಕೊಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಅಂತ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರನ್ನು ಈ ಬಜೆಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಉತ್ತರ ಕರ್ನಾಟಕದ ಮನೆ ಮಾತಾಗಿರುವಂತಹ ಜನಪದ ಕವಿ ಇಬ್ರಾಹಿಂ ಸುತಾರ್ ಅವರ ಒಂದು ಮಾತನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಅನ್ನುವ ಭಾಗದಲ್ಲಿ ಅವರು ಆರಂಭಕ್ಕೆ ಉಲ್ಲೇಖ ಮಾಡ್ತಾರೆ. ಸುತಾರ್ ಅವರ ಮಾತು ಹೀಗಿದೆ: ಶಾಲೆಯ ಮಕ್ಕಳಿಗೆ ನಮ್ಮ ರಾಷ್ಟ್ರ ಧರ್ಮ ಯಾವುದು ಎಂದು ಕೇಳಿದರೆ ಭಾವೈಕ್ಯತೆಯೇ, ಸಾಮರಸ್ಯವೇ, ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರ ಧರ್ಮ ಎಂದು ಹೇಳಿ, ಸಂವಿಧಾನವೇ ರಾಷ್ಟ್ರೀಯ ಗ್ರಂಥ ಎಂದು ನಮ್ಮ ಮಕ್ಕಳಿಗೆ ಹೇಳಿಕೊಡಿ ಅಂತ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರು ಹೇಳಿದ ಒಂದು ಮಾತನ್ನು ಹೇಳ್ತಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನ ಶುರು ಮಾಡ್ತಾರೆ. ಇನ್ನು ನಮಗೆಲ್ಲರಿಗೂ ಗೊತ್ತಿರುವಂತೆ ವಿಶ್ವನಾಯಕ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ. ಅದರ ಉಲ್ಲೇಖದ ಒಂದು ಆರಂಭದ ಒಂದು ಭಾಗವನ್ನು ಓದೋದಾದರೆ, 12ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆಗಾಗಿ ಮತ್ತು ವರ್ಗಭೇದ ಹಾಗೂ ವರ್ಣಭೇದ ವಿರುದ್ಧವಾಗಿ ಶೋಷಿತ ವರ್ಗದ ಜನರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಸಮಾಜೋಧಾರ್ಮಿಕ ಕ್ರಾಂತಿಯನ್ನು ಮಾಡಿದ ಶ್ರೇಯಸ್ಸು ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ.
ಜಗತ್ತಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮೂಲಕ ಬುನಾದಿಯನ್ನು ಈ ಬಸವೇಶ್ವರರು ಹಾಕಿರುವುದು ಕನ್ನಡಿಗರು ಮತ್ತು ಭಾರತೀಯರ ಹೆಮ್ಮೆಯಾಗಿದೆ. ಇಂತಹ ಅಪೂರ್ವ ವ್ಯಕ್ತಿತ್ವದ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿರುವ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಮುದ್ರಿಸಲಾಗುವುದು. ಇವನಾರವ ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಎಂದು ಹೇಳಿದ್ದಾರೆ. ಪಬ್ಲಿಕ್ ಡೊಮೈನ್ನಲ್ಲಿ ಹೆಚ್ಚು ಚರ್ಚೆಗೆ ಒಳಗಾದ ಇನ್ನೊಂದು ಸಂಗತಿ, ನೇರ ಪಾವತಿಯಡಿ ಕೆಲಸ ನಿರ್ವಹಿಸುತ್ತಿರುವ 24,005 ಪೌರ ಕಾರ್ಮಿಕರನ್ನು ಈಗಾಗಲೇ ಕಾಯಂಗೊಳಿಸಲು ಸರ್ಕಾರದಿಂದ ಅನುಮೋದನೆ ನೀಡಲಾಗಿದೆ. ನೇರ ಪಾವತಿಯಡಿಯಲ್ಲಿ ಬಾಕಿ ಉಳಿದಿರುವ ಪೌರ ಕಾರ್ಮಿಕರಿಗೂ ಹಂತ ಹಂತವಾಗಿ ಕಾಯಂಗೊಳಿಸಲು ಕ್ರಮಗೊಳಿಸಲಾಗುವುದು ಅನ್ನುವಂಥ ಒಂದು ಅಂಶ ಕೂಡ ಇದೆ. ಅಂದರೆ ತುಂಬ ದುಸ್ಥಿತಿಯಲ್ಲಿರುವಂತಹ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿದ್ದು ಈ ಬಜೆಟಲ್ಲಿ ಹೆಚ್ಚು ಜನರನ್ನು ಸೆಳೆದಂಥ ಮತ್ತು ಜನರಿಗೆ ಆಪ್ತವಾಗಿರುವಂತಹ ಸಂಗತಿ ಮತ್ತು ವಿದ್ಯಮಾನವಾಗಿದೆ. ಇಂತಹ ಹಲವಾರು ಯೋಜನೆಗಳನ್ನು, ಹಲವಾರು ಹೊಸ ಯೋಜನೆಗಳು ಈ ಬಜೆಟಲ್ಲಿ ಮಂಡನೆಯಾಗಿದೆ. ವೈಯಕ್ತಿಕವಾಗಿ ಈ ಥರ ನಿಮಗೆ ಇಷ್ಟವಾದಂತಹ ಸಂಗತಿಗಳನ್ನು ಚರ್ಚೆ ಮಾಡೋದು, ಬಜೆಟನ್ನು ಓದೋದು, ಅದು ಒಂದು ಪಬ್ಲಿಕ್ ಡೊಮೈನಿಗೆ ಬರೋದು ಕೂಡ ಮುಖ್ಯ ಅಂತ ಅನಿಸಿದ್ರಿಂದ ಇದರ ಕೆಲವು ನನಗೆ ಇಷ್ಟವಾದಂತಹ ಕೆಲವು ಆಯ್ದ ಭಾಗಗಳನ್ನು ನಿಮ್ಮೆದುರಿಗೆ ಓದಿದ್ದೀನಿ. ನೀವು ಕೂಡ ಓದಬಹುದು ಅಂತ ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು.